ಹಾಯ್ ಎಲ್ರಿಗೂ. ಒಂದು ಅಡ್ವೆಂಚರ್ ರೈಡ್ ಆರ್ಗನೈಸ್ ಆಗಿತ್ತು ಜಟಾಯು ಕ್ಲಬ್ ಕಡೆಯಿಂದ. ಅಭಿ ನಮಗೆ 4 ಗಂಟೆ ರಾತ್ರಿಗೆ ಎಪ್ಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ನನ್ನ ಮಗಳಿಗಂತೂ ಫುಲ್ಲು ನಿದ್ದೆ. ಅವಳಂತೂ ಕಣ್ಣು ಮಿಣ ಮಿಣ ಅಂತ ಮಿಟುಕಿಸ್ತಾ ಇದ್ಲು. ಆ ಮಿಟುಕಿಸೋ ಅಷ್ಟಕ್ಕೆ ಬೆಳಕು ಆಗ್ತಾನೇ ಇತ್ತು. ಆಗಿದ್ದಷ್ಟು ಅವಳಿಗೆ ಅವಳ ಫ್ರೆಂಡ್ ಸಿಕ್ಕಿದ್ರು. ಅವಳಂತೂ ಫುಲ್ ಖುಷಿ ಆಗಿಬಿಟ್ಲು, ಓ ನಮಗೆ ಇಲ್ಲಿ ಆಡೋಕ್ಕೆ ಜನ ಸಿಕ್ಕಿದ್ದಾರೆ ಅಂತ. ಹಾಗಾಗಿ ತುಂಬ 4x4 ಕಾರ್ಸು ಎಲ್ಲ ಬಂದಿದ್ರು, ಫ್ಯಾಮಿಲಿ ಎಲ್ಲ ಬಂದಿದ್ರು. ಚೆನ್ನಾಗಿ ಅನಿಸ್ತು ಹೋಗೋಕ್ಕೆ. ಇವಾಗ ಹೋಗ್ತಾ ದಾರಿಯಲ್ಲಿ ನಾವು ಗಾಡಿ ಒಂದು ಕಡೆ ಬ್ರೇಕ್ ಹಾಕಿದ್ದೀವಿ. ಎಲ್ಲಿ ಅಂತಂದರೆ ನಾನ್ ವೆಜ್ ಹೋಟ್ಲಿಗೆ. ಮಾರ್ನಿಂಗ್ ಬಿರಿಯಾನಿ ಮತ್ತು ಕಾಲ್ ಸೂಪ್ ತಿನ್ನೋಕ್ಕೆ ಅಂತ. ನನಗೂ ಒಬ್ಬಿಗೂ ನಾನ್ ವೆಜ್ ತಿನ್ನೋದಂದರೆ ತುಂಬಾ ಇಷ್ಟ. ನಾವಿಬ್ಬರು ತುಂಬ ಚೆನ್ನಾಗಿ ಅದನ್ನು ಪ್ರಿಫರ್ ಮಾಡ್ತೀವಿ ಎಲ್ಲೋದ್ರೂ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸೊ ಚೆನ್ನಾಗಿ ತಿಂದು ಬ್ಯಾಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಆ ಬೆಟ್ಟದ ಕಡೆ ಹೊರಟಿದ್ದೀವಿ. ಇವಾಗ ಹೋಗ್ತಾ ದಾರಿಯಲ್ಲಿ ನಮಗೊಂದು ಸಣ್ಣ ಹಳ್ಳಿ ಸಿಗುತ್ತೆ. ಹಳ್ಳಿ ಕ್ರಾಸ್ ಆದಮೇಲೆ ಬೆಟ್ಟ ಬರುತ್ತೆ. ಹಂಗಾಗಿ ಅಲ್ಲಿ ಹಳ್ಳಿ ಮನೆಗಳು ಮತ್ತು ಮಕ್ಕಳೆಲ್ಲ ನೋಡಿ ನಮ್ಮ ಕಾರ್ ನೋಡಿ ಬಾಯಿ ಹೇಳ್ತಾಯಿದ್ರು. ಅದೆಲ್ಲ ಸ್ವಲ್ಪ ಖುಷಿನೇ ಆಯಿತು. ಇವಾಗ ನೋಡಿ ಕಾರು ಸಾಲಾಗಿ ನಿಂತಿದೆ. ನಮಗೇನಂದರೆ ನಮ್ಮ ಕಾರ್ ಹೋಗುತ್ತಾ ಇಲ್ವಾ ಅಂತ ಡೌಟಲ್ಲಿ ನಾನಿದ್ರೆ ನನ್ನ ಕಣ್ಮುಂದೆನೇ ಈ ಜೀಪ್ ಹಂಗೆ ಆರ್ತು. ಅದನ್ನ ನೋಡಿ ಸ್ವಲ್ಪ ನಾನು ಬೆಚ್ಚಿಬಿದ್ದೆ. ಬಟ್ ಒಂಥಪ್ಪ ಖುಷಿನೇ ಆಯಿತು. ಒಂಥರ ಅಡ್ವೆಂಚರಸ್ ರೈಡ್ಸ್ ನಾವು ಮಾಡ್ತಾ ಇದ್ದೀವಲ್ಲ ಅಂತ ಖುಷಿ ಆಯಿತು. ನೋಡಿ ಇವಾಗ ಎಲ್ಲ ಕಾರ್ಗಳೆಲ್ಲ ಬೆಟ್ಟದ ಮೇಲೆ ಬಂದು ಸಾಲಾಗಿ ನಿಂತಿದೆ. ಇವಾಗ ನೋಡಿ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಒನ್ ಡೇ ನಾವೇನಾದರೂ ಪಿಕ್ನಿಕ್ ಸ್ಪಾಟ್ ಮಾಡ್ತೀವಂದರೆ ಈ ಪ್ಲೇಸು ನೀವೆಲ್ಲರೂ ಬಂದು ಹೋಗಬೇಕಂತ ನಾನು ಹೇಳ್ತೀನಿ. ಮಸ್ಟ್ ವಿಸಿಟ್ ಪ್ಲೇಸು, ಸಖತ್ತಾಗಿರುತ್ತೆ. ಇನ್ನೂ ಅಡುಗೆ ಎಲ್ಲ ಮಾಡ್ಕೊಂಡು ಬಂದರೆ ತಿಂದ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದು ಸೈಕಲ್ ಗ್ಯಾಪಲ್ಲಿ ನಮಗೆ ಕೇಳಬೇಕಾ ಒಂದು ಸ್ವಲ್ಪ ವೀಡಿಯೋ ಫೋಟೋಗಳೆಲ್ಲ ನಾವು ಹಂಗೆ ತೆಗೆಸ್ಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ರಿ. ಇವಾಗ ಇಲ್ಲಿಂದ ನಾವು ನಮ್ಮ ಮನೆ ಕಡೆ ಹೊರಡಬೇಕು. ಇವಾಗ ಹೋಗ್ತಾ ಇದ್ದೀವಿ. ಮುಂದೆ ಒಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಬಾಯ್ ಬಾಯ್.